ನಾವು ಕೇರಳಾಪುರದ ಹತ್ರ ಜಿಟೇನಹಳ್ಳಿಯಿಂದ ಬಂದಿರೋದು. ಬೆಳಗ್ಗೆ 5 ಗಂಟೆಗೆ ಬಂದು ದರ್ಶನ ಎಲ್ಲ ಚೆನ್ನಾಗಾಯಿತು. ಆಮೇಲಿಂದ ಇಲ್ಲಿ ಫ್ಲವರ್ ಶೋ ನೋಡೋಣ ಅಂತ ಬಂದು ಫ್ಲವರ್ ಶೋ ಅಂತೂ ಸೂಪರಾಗಿದೆ. ದೂರದಿಂದ ಬರೋರಿಗೆಲ್ಲ ಇಲ್ಲಿ ಫ್ಲವರ್ ಶೋ ನೋಡಬೇಕು ಅಂದರೆ ಚೆನ್ನಾಗಿದೆ, ಬನ್ನಿ ನೋಡಿ ವಿಸಿಟ್ ಮಾಡಿ. ಬರೀ 20 ರೂಪಾಯಿ ಒಂದು ಪರ್ ಪರ್ಸನ್ಗೆ. 20 ರೂಪಾಯಿಗೆ ಚೆನ್ನಾಗಿರೋದು ಎಲ್ಲನೂ ಇಟ್ಟಿದ್ದಾರೆ. ಹೆಂಗೆ ನೋಡ್ಬೋದು ಅಂತಂದರೆ ನೀವು ಆರಾಮಾಗಿ ನೋಡ್ಬೋದು. ಇಲ್ಲೆಲ್ಲ ಅಂದರೆ ತಿಳ್ಕೊಳ್ಳೋ ಅಂತ ತುಂಬ ಐತೆ, ಚೆನ್ನಾಗಿದೆ, ಸೂಪರಾಗಿದೆ, ಬಂದು ನೋಡಿ ಎಲ್ಲರೂ. ನಿಮ್ಗೆ ಏನು ಇಷ್ಟ ಆಯಿತು ಆ ಫ್ಲೋರಲ್ಲಿ? ನಮಗೆ ಅದೇ ದೇವಸ್ಥಾನದ್ದು ಇದು ಮಂಟಪ ಥರ ಮಾಡಿದ್ದೀರಲ್ಲ, ಅದು ತುಂಬ ಇಷ್ಟ ಆಯಿತು. ಅಲ್ಲಿಂದ ಬಂದರೆ ರೇಷ್ಮೆ ಹುಳದ್ದು, ಆಮೇಲೆ ತೋಟಗಾರಿಕೆ ಇಲಾಖೆ ಮಾಡಿದ್ದೀರಾ, ಅಲ್ಲಿ ನಾಟಕ ಇಟ್ಟಿದ್ದೀರಾ, ಸೂಪರಾಗಿತ್ತು. ಬೇರೆ ಏನೇನು ನೋಡಿದ್ರಿ ಇಲ್ಲಿ ಫ್ಲವರ್ ಶೋ ಜೊತೆ? ಫ್ಲವರ್ ಶೋ ಜೊತೆ ನಾಟಕ ನೋಡಿದ್ವು, ಆಮೇಲಿಂದ ಏನು ನೋಡಿದ್ವು, ತೋಟಗಾರಿಕೆ ಇಲಾಖೆ ನೋಡಿದ್ವು, ಅಷ್ಟೇ ಸರ್. ಇನ್ನು ಈ ಕಡೆ ನೋಡ್ಬೋದು, ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಇಟ್ಟಿದ್ದೀರಾ. ಫುಡ್ ಸ್ಟಾಲ್ಸ್ ಇದೆ. ಟೋಟಲು ಈಗ ತಾಯಿ ದರ್ಶನದ ಜೊತೆ ಎಂಜಾಯ್ ಕೂಡ ಮಾಡಿದ್ರಿ ನೀವು? ಎಂಜಾಯ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. ಎಕ್ಸಿಬಿಷನ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಈಗ. ಸೂಪರಾಗೈತೆ ಫ್ಲವರ್ ಶೋ. ಮೋನಿತಾ ಅಂತ. ನಿನ್ನ ಅನುಭವ ಹೇಳ್ಬೋದಾ? ಸೇಮ್ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ, ಇನ್ಫಾರ್ಮೇಟಿವ್ ಆಗಿದೆ, ಕೆಲವು ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಮಕ್ಕಳಿಗೆ ಆಟ ಆಡೋದಕ್ಕೆಲ್ಲ ಇದೆ, ಚೆನ್ನಾಗಿದೆ. ಈಗ ಇದ್ರ ಮಧ್ಯದಲ್ಲಿ ನಿನಗೇನಾದ್ರು ಇದು ಇರಬೇಕು ಏನಾದ್ರು ಅನ್ನಿಸ್ತಾ ಆ ಥರ? ಅಂದರೆ ಅರ್ಥ ಆಗಲಿಲ್ಲ. ಇಂಥದ್ದು ಏನಾರು ಇದ್ದರೆ ಇಂಥ ಫ್ಲವರ್ ಇರಬೇಕಾಗಿತ್ತು, ಈ ಥರ ಇರಬೇಕಾಗಿತ್ತು ಅಂತ ಏನು ಅನ್ನಿಸ್ತಾ? ಅಂದರೆ ಇನ್ನೂ ಸ್ವಲ್ಪ ಲೈಕ್ ಮೈಸೂರಲ್ಲಿ ಹೇಗೆ ಮಾಡಿರ್ತಾರೆ ಆ ಥರ ಇನ್ನೂ ಏನಾದರೂ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರೀಶ್ ಅಂತ. ನಾನಿಲ್ಲಿ ಹೇಮಾವತಿ ನಗರದಲ್ಲಿದ್ದೀನಿ. ಇವತ್ತು ಫ್ಲವರ್ ಡೆಕೋರೇಷನ್ನು ಹಾಸನದಲ್ಲಿ ಮಾಡಿದ್ದಾರೆ. ಸೊ ನಾವು ಒಂದು 7 ಜನ ಫ್ರೆಂಡ್ಸ್ ಬಂದಿದ್ದೇವೆ. ತುಂಬ ಅದ್ಭುತವಾಗಿ ಎಲ್ಲ ರೀತಿಯಾದ ಸಹಕಾರವನ್ನು ಮಾಡಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಫ್ಲವರ್ ಡೆಕೋರೇಷನ್ಗೆ ಬರೋದ್ರಿಂದ ತುಂಬ ಅನುಕೂಲ ಇದೆ. ಈ ವಾತಾವರಣ ಚೆನ್ನಾಗಿದೆ, ಒಳ್ಳೆ ಮಳೆ ಬಂದಿದೆ ಹಾಸನದಲ್ಲಿ. ವಿಧ ವಿಧವಾದ ಒಂದು ಫ್ಲವರಿಂದ ಒಂದು ಬುಟ್ಟಿಗಳನ್ನು ಮಾಡಿದ್ದಾರೆ. ವಿಧ ವಿಧವಾದ ತಿಂಡಿ ತಿನಿಸುಗಳಿದ್ದಾವೆ. ಎಲ್ಲ ರೀತಿಯಾದ ಮಕ್ಕಳಿಗೂ ಕೂಡ ಆಟ ಆಡುವಂಥ ಒಂದು ಸೌಲಭ್ಯಗಳನ್ನು ಒದಗಿಸ್ಕೊಟ್ಟಿದ್ದಾರೆ. ಹಾಗೆ ರಸಮಂಜರಿ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಸೊ ಎಲ್ಲರೂ ಕೂಡ ಈ ಒಂದು ಸವಿಯನ್ನು ಸವಿಬೇಕಂತ ನಾನು ಹಾಸನದ ಎಲ್ಲ ಜನತೆಗಳಿಗೂ ಕೇಳಿಕೊಳ್ತೇನೆ. ನಮಸ್ಕಾರ. ನನ್ನ ಹೆಸರು ದಿವ್ಯಾ ಅಂತ ಹೇಳಿ, ಹಾಸನದವಳು. ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಗಿವ್ ಮಚ್ ಪ್ರಿಯಾರಿಟಿ ಟು ಫ್ಲೋರಿಕಲ್ಚರ್ ಆ್ಯಂಡ್ ಹಾರ್ಟಿಕಲ್ಚರು. ಆ್ಯಂಡ್ ಇದು ಕೂಡ ಹಾಗೆ ಇದೆ. ಡಿಫ್ರೆಂಟ್ ಟೈಪ್ ಆಫ್ ಫಿಶಸ್ ಆ್ಯಂಡ್ ಇನ್ಸೆಕ್ಟು ಇವೆಲ್ಲವೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಸ್ಟೂಡೆಂಟ್ಸ್ಗಳಿಗೆ. ಆ್ಯಕ್ಚುಲಿ ಸ್ಟೂಡೆಂಟ್ಸ್ನ ಕರ್ಕೊಬರೋದ್ರಿಂದ ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಸಿಗುತ್ತೆ, ರಿಯಲಾಗಿ ನೋಡ್ಬೋದು. ತುಂಬ ಚೆನ್ನಾಗಿದೆ. ಫ್ಲಾಸು ಅಷ್ಟೇ, ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಲಾಗಳನ್ನು ಕೂಡ ನೋಡ್ಬೋದು. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಅಂತ ಹೇಳ್ತೀನಿ ಹಾಸನಲ್ಲಿ ಇಷ್ಟು ಚೆನ್ನಾಗಿ ಒಂದು ಈ ಫ್ಲವರ್ ಶೋನ ಆರ್ಗನೈಸ್ ಮಾಡಿರೋರಿಗೆ. ಥ್ಯಾಂಕ್ ಯು. ನನ್ನ ಹೆಸರು ಸುಚಿತ್ರಾ ಅಂತ ಹೇಳಿ, ಹಾಸನಿಂದಲೇ ಬಂದಿದ್ದೀನಿ. ಫ್ಲವರ್ ಶೋ ಅಂದರೆ ಫಲಪುಷ್ಪ ಪ್ರದರ್ಶನ ನೋಡೋಣ ಅಂತ ಫ್ಯಾಮಿಲಿ ಜೊತೆ ಬಂದಿದ್ವಿ. ಹಾಗೆಯೇ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹೋದ ವರ್ಷವೂ ಕೂಡ ಇನ್ವೈಟ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ಈ ವರ್ಷ ಇದಕ್ಕಿಂತ ತುಂಬ ಸರ್ಪ್ರೈಸಾಗಿ ಚೆನ್ನಾಗಿ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಫುಡ್ಡಲ್ಲಿ ಇವಾಗ ಟೇಸ್ಟ್ ಮಾಡೋಣ ಅಂತ ಬಂದಿದ್ವಿ. ಫುಡ್ಡು ಟೇಸ್ಟ್ ಎಲ್ಲ ಚೆನ್ನಾಗಿದೆ ಎಲ್ಲನೂ ಕೂಡ. ಫುಡ್ಡಲ್ಲಿ ಏನು ತಿಂದರೆ? ಇನ್ನೂ ತಿಂದಿಲ್ಲ ಸರ್, ಇವಾಗ ತಿನ್ನಬೇಕು. ಇವಾಗಿನ ಬಂದಿದ್ದೀವಿ, ಇವಾಗ ಟೇಸ್ಟ್ ಎಲ್ಲ ಮಾಡಬೇಕು. ಏನು ಆರ್ಡರ್ ಮಾಡಿದ್ದೀರಾ ಸರ್? ಇವಾಗಿನ್ನ ನೋಡ್ತಾ ಇದ್ವಿ ಏನೇನು ಇದೆ ಅಂತ. ಎಲ್ಲನೂ ಕೂಡ ಟೇಸ್ಟ್ ಮಾಡ್ಕೊಂಡೇ ಹೋಗ್ತೀವಿ. ಟೇಸ್ಟ್ ಮಾಡೋದಕ್ಕೆ ಅಂತಲೇ ಬಂದಿದ್ದೀವಿ. ವೆರೈಟಿ ಫುಡ್ ಎಲ್ಲ ನೋಡ್ಕೊಂಡು ಹೋಗ್ತೀವಿ ಸರ್. ಟೇಸ್ಟ್ ಮಾಡ್ತಾ ಪೂರ್ತಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ತೀರಾ? ಹೌದು ಸರ್, ಹೊಟ್ಟೆ ತುಂಬ ಊಟ ಮಾಡೋಕ್ಕೆ ಅಂತಲೇ ಬಂದಿದ್ದೀವಿ ಮೇಯ್ನಾಗಿ. ಅದಂತೂ ಚೆನ್ನಾಗಾಗುತ್ತೆ. ಪವಿತ್ರ ಅಂತ ಹೇಳ್ಬಿಟ್ಟು ನಮ್ಮ ಹೆಸರು. ದಾವಣಗೆರೆಯಿಂದ ಬಂದಿದ್ದೀವಿ ನಾವು. ಪಾವ್ ಬಜ್ಜಿ, ಊಟಿ ಮೆಣಸಿಕಾಯಿ, ಬಾಳೆಕಾಯಿ ಬಜ್ಜಿ, ಪಾಪಾಡು ಮತ್ತು ಅಷ್ಟೇ ಮಾಡ್ತಾಯಿದ್ದೀವಿ. ಚೆನ್ನಾಗಿ ಆಗ್ತಾಯಿದೆ ವ್ಯಾಪಾರ. ಮಳೆ ಬರಲಿದ್ರೆ ಚೆನ್ನಾಗಿ ನಡೆಯುತ್ತೆ. ಇನ್ನೂ ಬರಬೇಕು ಪಬ್ಲಿಕ್ಕು. ನನ್ನ ಹೆಸರು ಚೇತನ, ಹಾಸನಿಂದನೇ ಬಂದಿರೋದು. ಫ್ಲವರ್ ಶೋ ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಮತ್ತು ತುಂಬ ಇಷ್ಟ ಆಯಿತು. ಎಕ್ಸಲೆಂಟ್ ಆಗಿದೆ ಸರ್. ಮತ್ತು ಇವಾಗ ಅದೆಲ್ಲ ನೋಡಿಕೊಂಡು ಫುಡ್ ತಿನ್ನೋಕ್ಕಂತ ಬಂದಿದ್ದೀವಿ. ಇನ್ನೂ ಇಲ್ಲ ಏನು ಆರ್ಡರ್ ಮಾಡಿದ್ದೀರಾ ಫುಡ್ ತಿನ್ನೋದಕ್ಕೆ? ಈಗ ಬಜ್ಜಿ ಮತ್ತು ಪಾಪಡ್ ಮಾಡಿದ್ದೀವಿ. ಬಟ್ ಆದರೆ ಬಾತ್ರೂಮಿಗೆ ಹೋದಾಗ ನೀರಿಲ್ಲ, ಕೈ ತೊಳೆಯೋಕ್ಕೂ ನೀರಿಲ್ಲ. ಆಮೇಲೆ ಬಾತ್ರೂಮ್ ಒಳಗಡೆ ತುಂಬ ಜನ ಸಿಗರೇಟ್ ಸೇರ್ತಾರೆ. ಆಮೇಲೆ ಎಲ್ಲರೂ ಫೈಲ್ ಏನಾರು ಆದರೆ ಹೆಚ್ಚು ಕಡಿಮೆ ಯಾರು ಹೊಣೆ ಯಾರು, ಇದಕ್ಕೆ ಯಾರು ಅದನ್ನು ತಿಳಿಸ್ತಾ ಇಲ್ಲ. ಬಾತ್ರೂಮ್ ಕೈ ತೊಳೆಯೋಕ್ಕೂ ನೀರಿಲ್ಲ. ನಾವೆಲ್ಲಿ ಕೈ ತೊಳಿಬೇಕು? ಬಾತ್ರೂಮಲ್ಲಿ ಫ್ರೆಶ್ ಮಾಡೋದು ನೀರಿಲ್ಲ. ವ್ಯವಸ್ಥೆ ಏನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಇದನ್ನ ಕಳಿಸೋರು ಯಾರು?
ಸಮಾಜಕ್ಕೆ ಇಲ್ಲಿ ಏನೋ 20 ರೂಪಾಯಿ ದುಡ್ಡು ತಗೊಂಡಿದ್ದಾರೆ, ಆಯ್ತು ಒಳ್ಳೆ, ಅದು ಏನ್ ಮಾಡಿದ್ರು, ಆ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಇದು ನನ್ನ ಕ್ವಶನ್.